ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ವುಡ್ ಟಾಕೀಸ್. ಕತ್ತಿ ಹರಿತಕ್ಕಿಂತ ಸಂಬಂಧಗಳ ಸೆಳೆತ ಜನರಿಗೆ ತುಂಬಾನೇ ಕಾಡುತ್ತೆ ಅಂತ ಪ್ರೂವ್ ಮಾಡೋ ಪ್ರಯತ್ನನೇ ಜೂನಿಯರ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜನಾರ್ದನ್ ರೆಡ್ಡಿ ಅವರ ಮಗ ಕಿರೀಟಿ ಅವರ ಮೊದಲನೇ ಸಿನಿಮಾ ಬಿಡುಗಡೆ ಆಗಿದೆ. ಆ್ಯಕ್ಷನ್ ಸಿನಿಮಾಗಳೇ ಹೆಚ್ಚು ಸದ್ದು ಮಾಡ್ತಾ ಇರುವಂಥ ಇಂಥ ಸಮಯದಲ್ಲಿ ಈ ರೀತಿಯ ಒಂದು ಸ್ಕ್ರಿಪ್ಟ್ ಸಿನಿಮಾ ಆಗಿದೆ ಅಂದರೆ ಅದಕ್ಕೆ ಮೊದಲು ನಿರ್ದೇಶಕರಿಗೆ, ನಂತರ ಇದನ್ನು ಓಕೆ ಮಾಡಿರೋ ಪ್ರೊಡ್ಯೂಸರ್ಗೆ ಆ್ಯಂಡ್ ಇಂಪಾರ್ಟೆಂಟ್ಲಿ ತಮ್ಮ ಫಸ್ಟ್ ಫಿಲಮ್ ಆದರೂ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ನ ಚೂಸ್ ಮಾಡಿರೋ ಕಿರೀಟಿ ಅವರಿಗೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ವಾರಾಹಿ ಚಲನಚಿತ್ರ ಬ್ಯಾನರ್ನಲ್ಲಿ ಬಂದಿರುವಂತಹ ಈ ಸಿನಿಮಾನ ರಾಧಾಕೃಷ್ಣ ರೆಡ್ಡಿ ಅವರು ಡೈರೆಕ್ಟ್ ಮಾಡಿದ್ದಾರೆ. ಇನ್ನು ರಜನಿ ಕೊರ್ರಾಪಟ್ಟಿ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನು ನಾಯಕಿಯಾಗಿ ಕಿರೀಟಿ ಹಾಗೆಯೇ ಶ್ರೀಲೀಲಾ ಅವರು ಕಾಣಿಸ್ಕೊಂಡಿದ್ದಾರೆ. ರವಿಚಂದ್ರನ್, ರಾವ್ ರಮೇಶ್, ಜನೀಲಿಯಾ, ಸುಧಾರಾಣಿ ಹೀಗೆ ಅನೇಕ ದಿಗ್ಗಜರು ಈ ಸಿನಿಮಾಗೆ ಜೀವವನ್ನು ತುಂಬಿದ್ದಾರೆ. ಒಂದು ಕಡೆ ಮಗನನ್ನು ಬಿಟ್ಟಿರೋದಕ್ಕೆ ಆಗದೇ ಇರೋ ಅಷ್ಟು ಪ್ರೀತಿ ಕೊಡೋ ಅಪ್ಪ, ಮತ್ತೊಂದು ಕಡೆ ಅಪ್ಪನ ಪ್ರೀತಿ ತಡ್ಕೊಳ್ಳೋಕ್ಕೆ ಆಗದೆ ಇರೋಷ್ಟು ಹಿಂಸೆ ಅನುಭವಿಸೋ ಮಗ. ಲೈಫ್ನಲ್ಲಿ ಮೆಮೊರೀಸೇ ಮುಖ್ಯ ಅಂತ ಏನೇನೋ ಹುಡುಕ್ತಾ ಇರುವಂತಹ ನಾಯಕನಿಗೆ ಅವನದ್ದೇ ಜೀವನದ ಒಂದು ರಹಸ್ಯ ಗೊತ್ತಾಗುತ್ತೆ. ಅಲ್ಲಿಂದ ಮುಂದೆ ಅವನಿಗೆ ಅರ್ಥ ಆಗ್ತಾ ಹೋಗುತ್ತೆ ತನ್ನ ತಂದೆ ಬಗ್ಗೆ ಅವನು ತಿಳ್ಕೊಂಡಿದ್ದಕ್ಕಿಂತ ತಿಳ್ಕೊಳ್ಳದೆ ಇರೋ ವಿಷಯಗಳೇ ಸಾಕಷ್ಟಿದೆ ಅಂತ. ಅವನಿಗೆ ಗೊತ್ತಾಗೋ ರಹಸ್ಯ ಯಾವುದು, ಅವನ ತಂದೆ ಪ್ರೀತಿ ಹಿಂದಿರೋ ಕಾರಣ ಆದರೂ ಏನು, ಇದೆಲ್ಲವನ್ನು ಸಿನಿಮಾ ನೋಡಿನೇ ನೀವು ತಿಳ್ಕೋಬೇಕು. ಸಿನಿಮಾ ಬಗ್ಗೆ ಹೇಳೋದಾದರೆ ಕಿರೀಟಿ ಅವರ ಡ್ಯಾನ್ಸ್, ಪರ್ಫಾರ್ಮೆನ್ಸ್, ಫ್ಲೆಕ್ಸಿಬಿಲಿಟಿ, ಆ್ಯಕ್ಷನ್ ಈ ಎಲ್ಲವೂ ಕೂಡ ಸೂಪರ್ ಆಗಿದೆ. ಫಸ್ಟ್ ಫಿಲಮ್ ಅಂತ ಅನಿಸದೇ ಇರೋ ಅಷ್ಟು ಆಲ್ರೆಡಿ ಸಾಕಷ್ಟು ಸಿನಿಮಾ ಮಾಡಿದ್ದಾರೇನೋ ಅನ್ನೋ ಹಾಗೆ ಫೈನ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಕಿರೀಟಿ ಅವರು. ಇನ್ನು ಶ್ರೀಲೀಲಾ ಅವರ ಪಾತ್ರ ಸೆಕೆಂಡ್ ಹಾಫ್ ನಂತರ ಎಲ್ಲೋ ಕಳೆದು ಹೋಯಿತು ಅಂತ ಅನಿಸಿದ್ರು ಅದನ್ನು ಅಷ್ಟೇ ಚೆನ್ನಾಗಿ ಜಸ್ಟಿಫೈ ಮಾಡಿದ್ದಾರೆ ನಮ್ಮ ನಿರ್ದೇಶಕರು. ತಂದೆಯಾಗಿ ರವಿಚಂದ್ರನ್ ಎಲ್ಲರ ಮನಸ್ಸನ್ನು ಗೆಲ್ತಾರೆ. ಇನ್ನು ಪೋಷಕ ಪಾತ್ರದಲ್ಲಿ ಕಾಣುವಂತಹ ರಾವ್ ರಮೇಶ್ ತಮ್ಮ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಿದ್ದಾರೆ. ಅಚ್ಯುತ್ ಕುಮಾರ್ ಅವರ ಪಾತ್ರ ಹೀಗೆ ಬಂದು ಹಾಗೆ ಹೋಯ್ತೇನೋ ಅನಿಸ್ಬಿಡುತ್ತೆ. ಆ ಪಾತ್ರಕ್ಕೆ ಮತ್ತೊಂದಷ್ಟು ಪ್ರಾಮಿನೆನ್ಸ್ ಕೊಡ್ಬೋದಿತ್ತು ಅಂತ ಸಿನಿಮಾ ನೋಡಿದಾಗ ಕೆಲವರಿಗೆ ಅನಿಸುತ್ತೆ. ಇನ್ನು ಜೆನೀಲಿಯಾ ಸೆಕೆಂಡ್ ಹಾಫ್ ನಂತರ ಸಿನಿಮಾಗೆ ಸೆಕೆಂಡ್ ಹೀರೋ ಆಗಿ ಕಾಣಿಸ್ಕೊಳ್ತಾರೆ. ಅವರ ಪಾತ್ರ ಸಿನಿಮಾದ ದಿಕ್ಕನ್ನೇ ಬದಲಾಯಿಸುತ್ತೆ ಆ್ಯಂಡ್ ಅವರು ಅದನ್ನು ಅಷ್ಟೇ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಕೂಡ. ಒಟ್ಟಾರೆ ಜೂನಿಯರ್ ಸಿನಿಮಾ ಈಗಿನ ಜನ್ರೇಷನ್ ಬಗ್ಗೆ, ಅವರಲ್ಲಿರುವಂಥ ಕನ್ಫ್ಯೂಷನ್ಸ್ ಬಗ್ಗೆ, ಹಾಗೆಯೇ ಸಂಬಂಧಗಳನ್ನ ಈಗಿನವರು ನೋಡೋ ದೃಷ್ಟಿಕೋನದ ಬಗ್ಗೆ, ಹಾಗೆಯೇ ಜೀವನದ ಮಜಲುಗಳ ಬಗ್ಗೆ ಮಾತಾಡುತ್ತೆ. ಪ್ರತಿಯೊಬ್ಬ ಸ್ಟೂಡೆಂಟ್ ಈ ಸಿನಿಮಾವನ್ನು ನೋಡಲೇಬೇಕು ಅಂತ ರೆಕಮೆಂಡ್ ಮಾಡುವಂಥ ಸಿನಿಮಾ ನೋಡಿ ನನಗನ್ಸಿದ್ದು ಇಷ್ಟು. ಜೂನಿಯರ್ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಅನ್ನೋದರಲ್ಲಿ ಡೌಟೇ ಇಲ್ಲ. ಮಿಸ್ ಮಾಡದೆ ಈ ಸಿನಿಮಾವನ್ನು ನೀವು ಥಿಯೇಟ್ರಿಗೆ ಹೋಗಿ ನೋಡಿ. ಇದಾಗಿತ್ತು ಇವತ್ತಿನ ಫಿಲ್ಮ್ ರಿವ್ಯೂ. ಮತ್ತಷ್ಟು ಸಿನಿಮಾ ರಿವ್ಯೂಸ್ಗಳಿಗಾಗಿ ಹಾಗೆಯೇ ಸಿನಿಮಾ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸೌತ್ವುಡ್ ಟಾಕೀಸ್.